ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಜಿ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ಮಾರ್ನಿಂಗ್ ರುಟೀನ್ನ ಡೇ 21 ಲಾಸ್ಟ್ ವಿಡಿಯೋ ಆಗಿರುತ್ತೆ. ನನ್ನ ಒಂದು ಸೆಲ್ಫ್ ವಿಡಿಯೋ ಅಂತಲೇ ಹೇಳ್ಬೋದು. ನಾನೇನು ಅಂದ್ಕೊಂಡಿದ್ದೆ, ಒಂದು 21 ಡೇಸ್ ಒಂದು ವಿಡಿಯೋಸ್ ಎಲ್ಲ ಮಾಡಿಬಿಟ್ಟು ಹಾಕಬೇಕು ಅಂದ್ಕೊಂಡಿದ್ದೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ತೊಂದರೆ ಆಗದೆ ತುಂಬ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಾಗಿದೆ. ತುಂಬಾ ಖುಷಿ ಆಗ್ತಾಯಿದೆ. ಮುಂಚೆ ನಾನು ಒಂದು 21 ಡೇಸ್ ಚಾಲೆಂಜ್ ಹಾಕ್ಕೊಂಡು ಮಾಡ್ತಾ ಇರುವಾಗ ಏನೋ ಒಂದು ಪ್ರಾಬ್ಲಮ್ ಎಲ್ಲ ಆಗ್ತಾಯಿತ್ತು. ಒಂದು 18 ಡೇಸ್ 19 ಡೇಸ್ 15 ಡೇಸ್ ಈ ಥರ ಎಲ್ಲ ಮಾಡಿ ಸ್ಕಿಪ್ ಮಾಡಿ 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 ಮಾಡ್ತಾಯಿದ್ದೆ. ಅದು ನನಗೆ ಸರಿ ಅನ್ನಿಸ್ತಾ ಇರಲಿಲ್ಲ. ಬಟ್ ಈಗ ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ 21 ಡೇಸ್ ಸೆಲ್ಫ್ ಚಾಲೆಂಜ್ ನಾನು ಹಾಕ್ಕೊಂಡಿದ್ದನ್ನು ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಯಾವುದೇ ರೀತಿಯಾಗಿ ಏನು ಸ್ಕಿಪ್ ಮಾಡದೆ ಮಾಡಿರೋವಂಥದ್ದು ತುಂಬಾ ಖುಷಿ ಆಗ್ತಿದೆ. ಅದಕ್ಕಿಂತ ಮುಂಚೆ ನಾನು ವೀಡಿಯೋಸ್ ಎಲ್ಲ ಮಾಡಿದ್ದೆ. ಆಲ್ಮೋಸ್ಟ್ ಒಂದು 30 ಡೇಸ್ ಮಾಡಿದ್ದೆ. ಫಸ್ಟು ನಾನು ಕರೆಕ್ಟಾಗಿ ಇದನ್ನು ಮಾಡ್ತೀನೋ ಇಲ್ಲೋ ಅಂತ ಮಾಡಿಬಿಟ್ಟು 30 ಡೇಸ್ ಕಂಪ್ಲೀಟ್ ಆದಮೇಲೆ ಮತ್ತೆ 21 ಡೇಸ್ ಚಾಲೆಂಜ್ ತೊಗೊಂಡು ಆದಮೇಲೆ ಯೂಟ್ಯೂಬಿಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿರೋದು. ತುಂಬಾ ಖುಷಿಯಾಗುತ್ತೆ. ಯಾವುದೂ ರೀತಿಯಾಗಿ ಸ್ಕಿಪ್ ಮಾಡಿಲ್ಲ. ಬಟ್ ಸ್ಕಿಪ್ ಮಾಡಿದರೆ ಕೆಲವೊಂದು ಟೈಮ್ನು ವರ್ಕೌಟ್ ಸ್ಕಿಪ್ ಮಾಡಿರ್ಬೋದು. ಬಟ್ ಅದಕ್ಕೆ ಆಲ್ಟರ್ನೇಟಾಗಿ ನಾನು ನೈಟ್ ಆರ್ ಈವ್ನಿಂಗ್ ಎಲ್ಲ ವಾಕ್ ಮಾಡ್ತಾಯಿದ್ದೆ 30 ಮಿನಿಟ್ಸ್. ಅದೊಂಥರ ತುಂಬಾ ಖುಷಿ ಆಗ್ತದೆ, ಹೇಳಲಿಕ್ಕೆ ಆಗಲ್ಲ. 21 ಡೇಸ್ ಕಂಪ್ಲೀಟ್ ಮಾಡಿದ್ದೀನಲ್ಲ. ಈಗ 21 ಡೇಸ್ ಕಂಪ್ಲೀಟ್ ಮಾಡಾದಮೇಲೆ ಮತ್ತು ನೆಕ್ಸ್ಟ್ ನಾನು 100 ಡೇಸ್ ಆರ್ಟ್ ಚಾಲೆಂಜ್ ತೊಗೋಬೇಕು ಅಂತ ಅಂದ್ಕೊಂಡಿರೋದು. ಈಗ ಆಲ್ರೆಡಿ ನಾನು ತೊಗೊಂಡಿದ್ದೀನಿ. ಇವತ್ತು ನಾನು ವೆಡ್ನೆಸ್ಡೇ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ಆಲ್ರೆಡಿ ಸಾಟರ್ಡೇಗೆ ಕಂಪ್ಲೀಟ್ ಆಗಿದೆ. ಬಟ್ ಈಗ ನಾನು ಈ 100 ಡೇಸ್ ಚಾಲೆಂಜು 3rd ಡೇ ಈಗ ನಡೀತಾ ಇದೆ. ಬಟ್ ವೀಡಿಯೋಸ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ಇನ್ನೊಂದೇನೆಂದರೆ, ಮನೆಗೆ ಅಕ್ಕ ಬಂದಿದ್ದಾರೆ. ಆ ಒಂದು ಕಾರಣದಿಂದಾಗಿ ವಿಡಿಯೋ ಕರೆಕ್ಟ್ ಟೈಮಿಗೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಅವ್ರ ಜೊತೆಗೆ ಟೈಮ್ ಕಳೆಯೋದಾಗ್ತಿದೆ. ಮತ್ತು ನನ್ನದು ಕೆಲಸ ಏನೆಲ್ಲ ಇದೆ, ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿನಿತ್ಯ ನಾನು ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ. ನನ್ನ ಹೆಲ್ತ್ ಕಾನ್ಸಂಟ್ರೇಟ್ ಮಾಡೋದಾಗಿರ್ಬೋದು, ಅಥವಾ ನನ್ನ ಒಂದು ವರ್ಕೌಟ್ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡೋದಾಗಿರ್ಬೋದು, ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀನಿ. ಈ ಒಂದು ಕಾರಣದಿಂದಾಗಿ ಡೇ ಬೈ ಡೇ ನನಗೆ ಇನ್ಕ್ರೀಸ್ ಜಾಸ್ತಿ ಆಗ್ತಿದೆ. ಬಟ್ ವಿಡಿಯೋಸ್ ಬೇಗ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಅದು ಒಂದು ಕಾರಣ ಬಿಟ್ಟರೆ ಇನ್ನೇನೂ ಇಲ್ಲ. ತುಂಬಾ ಚೆನ್ನಾಗಿ ಆಗ್ತಾಯಿದೆ. ಸೊ ಇವತ್ತು ಸಾಟರ್ಡೆ 21 ಡೇಸ್ ಕಂಪ್ಲೀಟ್ ಆಗಿರೋವಂಥದ್ದು. ಅದು ಹೇಳಲಿಕ್ಕೆ ಆಗಲ್ಲ. ಬಟ್ ಇವತ್ತು ಶನಿವಾರ, ನಮ್ಮ ಒಂದು ತಿರುಪತಿ ವಾರ. ಗಂಡನ ಮನೆಗೆ ಬಂದಮೇಲೆ ಮುಂಚೆ ಅಮ್ಮನ ಮನೆಯಲ್ಲಿದ್ದಾಗ ಭಾನುವಾರ ನಮ್ಮದು ವಾರ ಆಗಿತ್ತು. ಈಗ ಶನಿವಾರ ನಮ್ಮದು ವಾರ ಆಗ್ತಿದೆ. ಆ ಒಂದು ಕಾರಣದಿಂದಾಗಿ ಬೇಗನೆ 4:30ಗೆ ಎದ್ದುಬಿಟ್ಟು ನಾನು ಆ್ಯಸ್ ಯೂಶುವಲ್ ಮಾರ್ನಿಂಗ್ ರುಟೀನ್ ಏನೆಲ್ಲ ಇದೆ ಅದನ್ನು ಚೆನ್ನಾಗಿ ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ನಾನು ಕಂಪ್ಲೀಟ್ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಿದೆ ಅಂತಂದರೆ, ಒಂದು ಡೈರಿ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಒಂದು ಡೈರಿ ಮೂಲಕ ನಾನು ಏನೆಲ್ಲ ಮಾಡಿದೆ ಅಂತ ಟಿಕ್ ಮಾಡ್ಕೊತೀನಿ. ಬಟ್ ಯಾವುದೂ ಸ್ಕಿಪ್ ಆಗಿರಲ್ಲ, ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಇದೆಲ್ಲ ನನ್ನ ಮಾರ್ನಿಂಗ್ ರುಟೀನೆಲ್ಲ ಆದಮೇಲೆ ಇವತ್ತು ಶನಿವಾರ ಚೆಂದಾಗಿ ಕ್ಲೀನಾಗಿ ತಲೆ ಸ್ನಾನ ಮಾಡಬೇಕಾಗುತ್ತೆ. ಒಂದು ವೀಕ್ ಮಾಡಿರಲಿಲ್ಲ. ಯಾಕಂದರೆ ಹಂಗೆ ತಲೆ ನೀರು ಹಾಕ್ಕೊತಾ ಇದ್ದೆ. ಬಟ್ ಎಣ್ಣೆ ಹಚ್ಕೊಂಡು ಕ್ಲೀನಾಗಿ ಮಸಾಜ್ ಮಾಡಿ 1-2 ಅವರ್ಸ್ ಬಿಟ್ಟು ಅದಾದಮೇಲೆ ಸ್ನಾನ ಏನೂ ಮಾಡಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಶನಿವಾರ ಆಗಿದೆ. ನಮ್ಮ ಮನೆಯವರು ಸ್ವಲ್ಪ ತುಂಬ ಎಣ್ಣೆ ಹಚ್ಕೋ, ಆಮೇಲೆ 1-2 ಅವರ್ಸ್ ಬಿಟ್ಟು ಸ್ನಾನ ಮಾಡುವಂತೆ ಅಂದರು. ಅದಕ್ಕೆ ನಾನು ಮನೇಲೇ ಒಂದು ಚೆನ್ನಾಗಿ ಒಂದು ಎಣ್ಣೆ ತಯಾರಿಸ್ಕೊಂಡಿದ್ದೆ. ಅದಕ್ಕೆ ತೋರಿಸಿದ್ದೀನಿ. ಈರುಳ್ಳಿ, ಕರಿಬೇವು, ಮೆಂತೆ, ದಾಸವಾಳ ಎಲೆ, ಬೆಟ್ಟದ ನೆಲ್ಲಿಕಾಯಿ, ಚಕ್ಕೆ, ಲವಂಗ, ಮತ್ತು ಆಲ್ಮಂಡ್ ಆಯಿಲು, ಕ್ಯಾಸ್ಟ್ರೋಲ್ ಆಯಿಲು, ಕೊಕೊನಟ್ ಆಯಿಲ್ ಇದೆಲ್ಲ ಬಳಸ್ಕೊಂಡು ಅದು ಕುದಿಸಿ, ಚೆನ್ನಾಗಿ ಕುದಿಸಿ, ಅದೆಲ್ಲ ಸ್ವಲ್ಪ ಬಿಡುತ್ತೆ, ಅದೆಲ್ಲ ರಸ ಬಿಡುತ್ತೆ. ಅದಾದಮೇಲೆ ಅದನ್ನು ಸ್ವಲ್ಪ 10 ನಿಮಿಷ ಬಿಟ್ಟಾದಮೇಲೆ ತಣ್ಣಗಾದಮೇಲೆ ನಾನು ಏರ್ಗೆ ಅಪ್ಲೈ ಮಾಡ್ಕೊತೀನಿ. ನಮ್ಮ ಮನೆಯವ್ರು ನನಗೆ ಹಚ್ಚಿದ್ರು, ನಾನು ನಮ್ಮ ಮನೆಯವ್ರಿಗೆ ಹಚ್ಚಿದ್ದೆ. 1-2 ಅವರ್ಸ್ ಬಿಟ್ಟಾದಮೇಲೆ ಫ್ರೆಶ್ ಅಪ್ ಆಗ್ತೀವಿ. ಅದಕ್ಕಿಂತ ಮುಂಚೆ ನಾನು ಯುಗಾದಿ ಹಬ್ಬಕ್ಕೂ ಈ ರೀತಿಯಾಗಿ ಎಣ್ಣೆ ಹಚ್ಕೊಂಡೇ ಇರಲಿಲ್ಲ. ಅಷ್ಟು ನಮ್ಮ ಮನೆಯವರು ಸರಿಯಾಗಿ ಹಚ್ಬಿಟ್ಟಿದ್ರು. ನಾನು ಕೂಡ ಒಂದು ಆಯಿಲ್ ತಯಾರಿಸಿಟ್ಕೊಂಡಿದ್ದೆ, ಖುಷ್ಬು ಆಯಿಲ್ ಅಂತಂದು. ಈಗ ಆಲ್ರೆಡಿ ವೈರಲ್ ಆಗಿರೋಂಥದ್ದು ಹಿಂಗೆ ಕೇಳಿರ್ಬೋದು. ಅದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದು ಸಹ ಹಚ್ಕೊಂಡೆ. ಅದಾದ ನಂತರದಲ್ಲಿ ನಾನು ಹೆಲ್ದಿ ಡ್ರಿಂಕ್ ಏನು ಮಾಡ್ಕೊಂಡಿರಲಿಲ್ಲ. ಇವತ್ತು ಹೆಲ್ದಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಈ ಒಂದು ಪವರ್ ಪ್ಯಾಕ್ ಬೂಸ್ಟರ್ ಅಂತ ಆಮ್ಲ, ಒಂದೇನೋ ಪಿಕಲ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಜಸ್ಟ್ ಆಮ್ಲ, ಹನಿ, ಪೆಪ್ಪರ್ ಪೌಡ್ರು ಹಾಕ್ಬಿಟ್ಟು ಬಳಸಿರುವಂಥದ್ದು. ತುಂಬಾ ಟೇಸ್ಟಿಯಾಗಿತ್ತು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ ನಾನು ಬೆರೆಸ್ಕೊಂಡು ತಿಂತೀನಿ. ನನಗೇನಾದರೂ ಆಲ್ಟರ್ನೇಟಾಗಿ ಏನಾದರೂ ಅದ್ರ ಜೊತೆಗೆ ಇರಬೇಕು. ಅದಿಲ್ಲ ಅಂದರೆ ಇನ್ನು ಬೇರೆ ಏನೋ ಪುದೀನ ಹಾಕ್ಕೊಂಡು ತಿಂತಿರ್ತೀನಿ. ಬಟ್ ಚಿಯಾ ಸೀಡ್ಸ್ ಇತ್ತಲ್ಲ ಅಂತಂದು ಇದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ನಮ್ಮ ಮನೆಯವ್ರಿಗೆಲ್ಲ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿಕೊಟ್ಟಾದಮೇಲೆ
ನಂದು ಏನು ಹೊರ್ಗಡೆ ಮಾರ್ನಿಂಗ್ ನಾನು ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟಿರ್ತೀನಿ. ಇವತ್ತು ಸ್ನಾನ ಎಲ್ಲ ಮಾಡಿಬಿಟ್ಟೆ ಮಾಡೋಣ ಅಂದ್ಕೊಂಡು ಎಲ್ಲ ಮತ್ತೆ ಕ್ಲೀನಾಗಿ ವಾಶ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಹೂವು ಇಟ್ಟು ಅದಾದಮೇಲೆ ನಮ್ಮ ಮನೆಯವ್ರಿಗೂ ಸಹ ಪೂಜೆಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದೆ. ಅವರೆಲ್ಲ ರೆಡಿ ಮಾಡಿದರು, ಯಾಕಂದರೆ ಪ್ರಸಾದನೂ ಮಾಡಬೇಕಿತ್ತು. ನಾನು ಕಡಲೆಕಾಳು ಉಸ್ಲಿ ಮಾಡಿಬಿಟ್ಟು ಕೇಸರಿ ಭಾತೆಲ್ಲ ಮಾಡಿಟ್ಟಿದ್ದೆ. ಇದಾದಮೇಲೆ ಅವ್ರು ನಿನ್ನೆ ಪೂಜೆ ಮಾಡು ಅಂತ ಹೇಳಿದರು. ಅವ್ರು ದೀಪ ಹಚ್ಚಿದ್ರು, ನಾನು ಲೋಬಾನ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ. ಆ್ಯಕ್ಚುಲಿ ನಾನು ಈ ಒಂದು ವಾಯ್ಸ್ ಅವ್ರು ಕೊಡ್ತಾ ಇರೋದು ಮಾರ್ನಿಂಗ್, ಹಾಗಾಗಿ ಹಕ್ಕಿಗಳು ಪಕ್ಷಿಗಳು ಒಂದು ವಾಯ್ಸ್ ಕೇಳಿಸ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ. ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು. ಒಂಥರ ಶನಿವಾರ ಬಂದರೆ ಏನೋ ಒಂಥರ ಖುಷಿಯಾಗುತ್ತೆ. ವಾರ ದಿವಸ ಪೂಜೆ ಮಾಡೋದು, ಡೈಲಿ ಪೂಜೆ ಮಾಡೋದಕ್ಕೂ ವಾರ ದಿವಸ ಪೂಜೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಕಾರ್ನ್ ಮತ್ತು ಕಾಳು ಪಲ್ಯ, ಕಡಲೆಕಾಳು ಉಸ್ಲಿ, ಉಪ್ಪಿಟ್ಟು, ಕೇಸರಿ ಭಾತೆಲ್ಲ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ನಮ್ಮ ಮನೆಯವರಂತೂ ಒಂಥರ ಅಮೃತ ಥರ ಒಂದು ಖುಷಿ ಪಡ್ತಿರೋದು, ಅಷ್ಟು ಟೇಸ್ಟಿಯಾಗಿದೆ, ಅಮೃತಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ. ಅವರು ಸಹ ಟಿಫನೆಲ್ಲ ಮಾಡಿಕೊಂಡು ಅವ್ರು ಕೆಲಸಕ್ಕೆ ಹೋದ್ರು. ಅದಾದಮೇಲೆ ನಂದು ಕ್ಲಾಸಸ್, ಭರತನಾಟ್ಯಂ ಕ್ಲಾಸಸ್ದು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೆ. ಈಗ ಆಲ್ರೆಡಿ 3 months ಗ್ಯಾಪ್ ಆಗಿತ್ತಲ್ವ, ಅದಕ್ಕೋಸ್ಕರನೇ ಮತ್ತೆ ಪ್ರಾಕ್ಟೀಸ್ ಮಾಡೋಣ ಅಂದ್ಕೊಂಡು ಈಗ ಮತ್ತೆ ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಅದು ಒಂಥರ ಖುಷಿ ಆಗ್ತಾಯಿದೆ. ಇಷ್ಟು ದಿನ 3 months ಗ್ಯಾಪ್ ಆಗಿತ್ತು, ಬಟ್ ನಾನು ವೀಡಿಯೋಸ್ನೆಲ್ಲ ನೋಡ್ಕೊತಾ ಇರ್ತಿದ್ದೆ, ಶ್ಲೋಕಗಳೆಲ್ಲ ನೋಡ್ಕೊತಾ ಇದ್ದೆ, ಮುದ್ರಾಸ್ಗಳೆಲ್ಲ ಕ್ಲೀನಾಗಿ ನೋಡ್ಕೊತಾ ಇದ್ದೆ. ಆದರೆ ಎಷ್ಟೇ ನೋಡಿಕೊಂಡ್ರು ನಾವು ಪ್ರಾಕ್ಟೀಸ್ ಮಾಡಬೇಕು. ಸ್ಟೇಜ್ ಮೇಲೆ ನಿಂತ್ಕೋಬೇಕಂದ್ರೆ ಫಸ್ಟು ನಾವು ಅದ್ರ ಹಿಂದೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ವೀಡಿಯೋಸ್ ನೋಡೋದಕ್ಕಿಂತ ನಾವು ನಮ್ಮ ಬಾಡಿನ ಬೆಂಡ್ ಮಾಡಿಬಿಟ್ಟು ಮಾಡೋದು ತುಂಬಾ ನೀಡಿರುತ್ತೆ. ಇಲ್ಲ ಅಂದರೆ ನಮ್ಮದು ಬಾಡಿ ಬೆಂಡೇ ಆಗಲ್ಲ. ಈಗ ಆಲ್ರೆಡಿ ನೋಡ್ತಾ ಇರ್ಬೋದು, ಚೆಂದಾಗಿ ನಾನು ಅರಮಂಡಿ ಮಾಡಿಲ್ಲ. ಅರಮಂಡಿ ಮಾಡ್ದೇ ಈಗ 3 months ಗ್ಯಾಪ್ ಆಗಿತ್ತಲ್ವ, ಆ ಒಂದು ಕಾರಣಕ್ಕೋಸ್ಕರನೇ ಅಷ್ಟು ಚೆಂದ ಅರಮಂಡಿ ಮಾಡಿಬಿಟ್ಟು ಮಾಡ್ತಾಯಿಲ್ಲ. ಸಮಪಾದದಲ್ಲಿ ಸ್ವಲ್ಪ ಲೈಟಾಗಿ ಇಟ್ಕೊಂಡು ಅರಮಂಡಿ ಮಾಡಿ ಮಾಡ್ತಾಯಿದ್ದೀನಿ. ಅರಮಂಡಿ ಅಂದ ತಕ್ಷಣ ಫುಲ್ಲು ನಾವು ಮಂಡಿನೆಲ್ಲ ಕ್ಲೀನಾಗಿ ಬೆಂಡ್ ಮಾಡಿ ಮಾಡಬೇಕಾಗುತ್ತೆ. ಒಂದು 3 months ಗ್ಯಾಪ್ ಆಗಿರೋ ಕಾರಣದಿಂದಾಗಿ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾಯಿಲ್ಲ. ಬಟ್ ಡೇ ಬೈ ಡೇ ನಾನು ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಕೆಲಸ ಮಾಡಬೇಕು ಅಂತ ಅಂದರೂ ಕೂಡ ನಾವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋದು ಅವಶ್ಯಕತೆ ಇರುತ್ತೆ. ಅದೇ ಒಂದು ಗಾದೆ ಇದೆಯಲ್ವ, ಪ್ರಾಕ್ಟೀಸ್ ಈಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಅದೇ ರೀತಿಯಾಗಿ ನಾವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ಎಲ್ಲ ಚೆಂದಾಗಿ ಬರುತ್ತೆ. ಈಗ ನಾನು ಸುಧಾರಿಸ್ಕೊತಾ ಇದ್ದೀನಿ ಅಂತ ಹೇಳ್ಬೋದು. ಇದು ಫ್ರೈಡೇದು ನಾನು ಭರತನಾಟ್ಯ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದು ಶನಿವಾರ ಮಾಡಿರೋವಂಥದ್ದು. ಇದು ಒಂದು 2-3 ಸ್ಟೆಪ್ಸು ಎಕ್ಸ್ಟ್ರಾ ಹೇಳ್ಕೊಡ್ತಾರೆ ನಮಗೆ ಪ್ರತಿನಿತ್ಯ. ತುಂಬ ಜಾಸ್ತಿ ಹೇಳ್ಕೊಡೋದಿಲ್ಲ, 1 ಇಲ್ಲ 2, ಲಾಸ್ಟ್ ಅಂದರೆ 3 ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾರೆ. ಅದಾದಮೇಲೆ ಒಂದಿಷ್ಟು ಓದ್ಕೊಂಡು ಮತ್ತು ನನ್ನ ಮನೆ ಕೆಲಸ ಏನೆಲ್ಲ ಇದೆ, ನಾನು ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದ್ದೆ. ಮಧ್ಯಾಹ್ನದ ಮೇಲೆ ಬಟ್ಟೆ ವಾಶ್ ಮಾಡೋದ್ರಿಂದ ನಮ್ಮ ಮನೆಯವರು ವೀಡಿಯೋಸ್ ಎಲ್ಲ ಮಾಡಿದರು. ಇದಾದಮೇಲೆ ಅವರು ಸಹ ಊಟ ಮಾಡ್ಕೊಂಡು ಕೆಲಸಕ್ಕೆ ಹೋದರು. ಆಮೇಲೆ ಈವ್ನಿಂಗ್ ಬಂದ್ವಿ. ಈವ್ನಿಂಗ್ ಬಂದಮೇಲೆ ಸ್ವಲ್ಪ ಬೇಜಾರಾಗ್ತಿತ್ತಲ್ಲ ಅಂತಂದು ಜುಡಿಯೋಗೆ ಹೋಗಿ, ಅಲ್ಲಿ ಗೋಪಾಲನ್ ಮಾಲ್ ಇದೆಯಲ್ವ ರಾಜರಾಜೇಶ್ವರಿ ನಗರದಲ್ಲಿ, ನೋಡೋಣ ಅಂತಂತ ಹೋದೆ. ಆದರೆ ನಾನು ಕೆಲವೊಂದು ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡ್ಕೊಂಡೆ. ಟೀ ಶರ್ಟ್ಸ್ ಡೈಲಿ ಯೂಸಿಗೆ ಅಷ್ಟಾಗಿಲ್ಲ ಅಂತಂದು. ಈಗ ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋಸದಲ್ಲೂ ನನ್ನ ಟೀ ಶರ್ಟ್ಸ್ಗಳು ನಾನು ವೇರೇ ಮಾಡಿಲ್ಲ, ಎಲ್ಲ ನನ್ನ ಹಸ್ಬೆಂಡ್ ಟೀ ಶರ್ಟ್ಸೇ ವೇರ್ ಮಾಡಿರೋವಂಥದ್ದು. ಸೊ ಇದಾಗಿತ್ತು ನನ್ನ 21 days ಸೆಲ್ಫ್ ಚಾಲೆಂಜ್ನ ಒಂದು 21ನೇ ದಿನ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಾಯಿದೆ. ಯಾವುದೇ ರೀತಿಯಾದಂಥ ಅಡೆತಡೆಗಳು ಆಗದೆ ಆದರೂ ಸಹ ಅದನ್ನು ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಈ ಎಲ್ಲ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆನೇ ವ್ಲಾಗ್, ನಾಳೆ ರಾಮನವಮಿ ಇದೆ. ಆ ದಿನ ಯಾವ ರೀತಿ ಆಗಿರುತ್ತೆ ಅಂತಂದು ನಾನು ಕ್ಯೂರಿಯಾಸಿಟಿಲಿದ್ದೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.